ನಮಸ್ತೆ. 4/8/2025 ಸೋಮವಾರ ಶುಕ್ಲ ಪಕ್ಷ. ಇವತ್ತು ದಶಮಿ ಇದೆ. 11 ಗಂಟೆ 42 ನಿಮಿಷದವರೆಗೂ. ಆಮೇಲೆ ಅನುರಾಧ ನಕ್ಷತ್ರ. ಹಂಗಾಗಿ ಇವತ್ತಿನ ದಿನ ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಖಂಡಿತ ಮಾಡ್ಬೋದು. ಅದೆಲ್ಲ ಅನುರಾಧ ನಕ್ಷತ್ರವು ಕೂಡಿ ಬಂದಿರೋದರಿಂದ ಶುಭಕರವಾಗಿರೋದರಿಂದ ಮುಹೂರ್ತ ಕಾರ್ಯಗಳು ಕೂಡ ಮಾಡ್ಬೋದು. ಆದ್ದರಿಂದ ಈ ದಿನ ಶುಭ ದಿನ. ಇದರಲ್ಲಿ ನಾವು ನೋಡುವಂಥ ವಿಷಯಗಳು ಏನು ಅಂತ ನೋಡೋಣ. ಇವತ್ತಿನ ನಕ್ಷತ್ರ ಪ್ರಕಾರ ಅನುರಾಧ, ಜ್ಯೇಷ್ಠ ಅಂತ 2 ನಕ್ಷತ್ರವಿದೆ. ಅನುರಾಧ ನಕ್ಷತ್ರ 9 ಗಂಟೆ 12 ನಿಮಿಷ 21 ಸೆಕೆಂಡ್ವರೆಗೆ ಮಾತ್ರ ಇರೋದು ಬೆಳಗ್ಗೆ. ಆನಂತರ ಬರೋದು ಜ್ಯೇಷ್ಠ. ಅನುರಾಧ ನಕ್ಷತ್ರ ದೇವಗಣ ಮತ್ತು ಮಖ ನಕ್ಷತ್ರ. ಆಮೇಲೆ ಬರುವಂಥದ್ದು ಜ್ಯೇಷ್ಠ ನಕ್ಷತ್ರ, ಇದು ರಾಕ್ಷಸಗಣ. 6 ಗಂಟೆ 6 ನಿಮಿಷದಿಂದ 9:12ವರೆಗೂ ಅನುರಾಧ ನಕ್ಷತ್ರ 4ನೇ ಪಾದ. 9:12ರಿಂದ ಮಧ್ಯಾಹ್ನ 3:48ವರೆಗೂ ಜ್ಯೇಷ್ಠ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 10 ಗಂಟೆ 21 ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ರಾತ್ರಿ 10 ಗಂಟೆ 21 ನಿಮಿಷದ ಮೇಲೆ ಬೆಳಗಿನ ಜಾವ 4:53ವರೆಗೂ ಜ್ಯೇಷ್ಠ ನಕ್ಷತ್ರ 3ನೇ ಪಾದ. ಆನಂತರ ಬರೋದು 4ನೇ ಪಾದ ಜ್ಯೇಷ್ಠ ನಕ್ಷತ್ರ. ನಾಳೆ ಕೂಡ ಜ್ಯೇಷ್ಠ ನಕ್ಷತ್ರವಿದೆ. ಇವತ್ತಿನ ಶುಭ ಸಮಯಗಳನ್ನ ನೋಡೋಣ. ಬೆಳಿಗ್ಗೆ 6:06ರಿಂದ 7:39ವರೆಗೂ ಶುಭ ಸಮಯ. ಮತ್ತು 9:18 ಮೇಲೆ 10:49ವರೆಗೂ ಒಂದು ಶುಭ ಸಮಯ. ಆದರೆ ಈ ಟೈಮಿಗೆ ಏನಾಗ್ತದೆ ಅಂತಂದರೆ ನಕ್ಷತ್ರ ಅಂದರೆ ನಾವು ಪರ್ಟಿಕ್ಯುಲರ್ ಆಗಿ ನೋಡುವಂಥದ್ದು ಈ ಅನುರಾಧ ನಕ್ಷತ್ರ ಮುಗಿದೋಗುತ್ತದೆ. ನಾವು ಫಸ್ಟೇ ಹೇಳಿದ್ವಿ, ಅನುರಾಧ ನಕ್ಷತ್ರ 9 ಗಂಟೆ 13 ನಿಮಿಷದವರೆಗೆ ಮಾತ್ರ ಇದೆ ಅಂತ. ಆದ್ದರಿಂದ ಬೆಳಗ್ಗೆ ಮುಹೂರ್ತಕ್ಕೆ ಇದು ಉಪಯೋಗ ಆಗುತ್ತೆ. ಇದರಲ್ಲಿ 9:18ರಿಂದ 10:49 ಆದರೂ ನಕ್ಷತ್ರ ಸ್ವಲ್ಪ ಬೇರೆ ಇರುತ್ತದೆ. 12:28 ಮೇಲೆ 12:49ವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 1:44ರಿಂದ 3:17ವರೆಗೂ ಒಂದು ಶುಭ ಸಮಯ. ಸಂಜೆ 5:05ರಿಂದ ರಾತ್ರಿ 12:24ವರೆಗೂ ಒಂದು ಶುಭ ಸಮಯ. ಅದೇ ಥರ ರಾತ್ರಿ 1:53ರಿಂದ ಬೆಳಗಾಗುವವರೆಗೂ ಒಂದು ಶುಭ ಸಮಯ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಬೆಳಿಗ್ಗೆ 7:41ರಿಂದ 9:16ವರೆಗೂ ರಾಹು ಕಾಲವಿದೆ, ಇದು ಅಶುಭ ಸಮಯ. 10:51ರಿಂದ 12:26 ಯಮಕಂಡ ಕಾಲವಿದೆ. 11:05ರಿಂದ 11:41 ಮೃತ್ಯು. 12:51ರಿಂದ ಮಧ್ಯಾಹ್ನ 1:42ವರೆಗೂ ದುರ್ಮುಹೂರ್ತ. ಮತ್ತು 3:19 ಮಧ್ಯಾಹ್ನದಿಂದ ಸಂಜೆ 5:03ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಈ ವಾರ್ಜಿಯ ಅನ್ನುವ ನಕ್ಷತ್ರ ವಿಷಘಟಿಕಾ ಕಾಲ ಮುಗಿಯುವ ಅಷ್ಟರಲ್ಲೇ ದುರ್ಮುಹೂರ್ತವು ಅದರಲ್ಲೇ ಪ್ರಾರಂಭವಾಗುತ್ತದೆ. ಅಂದರೆ ಮಧ್ಯಾಹ್ನ 3:23ರಿಂದ ಪ್ರಾರಂಭವಾಗಿ 4:14ವರೆಗೆ ಇದೆ ದುರ್ಮುಹೂರ್ತ. ಹಂಗಾಗಿ ಇದು 2 ಕೂಡಿ ಬರುವಂಥ ಸಮಯ ಶುಭವಲ್ಲ, ಅಶುಭ. ಅಂದರೆ 3:23ರಿಂದ 4:14ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವು ಕಾಲವು ಕೂಡುತ್ತದೆ, ಅಪಾಯ ಇದು. ಮತ್ತು ರಾತ್ರಿ 12:26ರಿಂದ ರಾತ್ರಿ ಅಂದರೆ ಲೇಟ್ ನೈಟು 1:51ವರೆಗೂ ವಿಷಕಾಲ. ಇದೆಲ್ಲ ಅಶುಭವಾಗಿರೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ರೀತಿಯಾದ ಸಮಯಗಳಲ್ಲಿ ಇರೋದರಲ್ಲಿ ಶುಭ ಸಮಯ ಅಂತ ನಾವು ಕೊಟ್ಟಿರುವಂಥ ಸಮಯಗಳನ್ನ ಹುಡುಕಿ ಅದರಲ್ಲಿ ಮಾಡುವಂಥ ಕಾರ್ಯಗಳು ಶುಭವಾಗಿರುತ್ತದೆ. ಅದರಲ್ಲೂ ಬೆಳಿಗ್ಗೆ ಎಲ್ಲರೂ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಒಂದು ಕ್ವಶನ್ ಆಗುತ್ತದೆ. ಮಾಡಬಹುದು, ಒಳ್ಳೆಯದಾಗಬೇಕು ಅಂದರೆ ಮಾಡ್ಕೋಬೇಕು. ಹೀಗಾಗಿ ಇಷ್ಟು ವಿಷಯಗಳನ್ನ ತಿಳ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.